friends, welcome back to our YouTube channel Commerce Studio. ಇವತ್ತಿನ ಕ್ಲಾಸ್ದಾಗ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಥರ್ಡ್ ಚಾಪ್ಟರ್ದು ಸೆಕೆಂಡ್ ಮೆಥಡ್ ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್ ಪ್ರಾಬ್ಲಮ್ನ ಬಿಡಿಸೋಣ ಅಂತ. ಇದು 5 ಮಾರ್ಕ್ಸಿಗೆ ಮತ್ತು 10 ಮಾರ್ಕ್ಸಿಗೆ ಎರಡು ಸೇರಿ ಒಂದೇ ಪ್ರಾಬ್ಲಮ್ ಸಾಲ್ವ್ ಮಾಡತ್ತೀನಿ. ಸೊ ಕ್ವಶನ್, ಪ್ರಿಪೇರ್ ದಿ ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್ ಫ್ರಮ್ ದಿ ಫಾಲೋಯಿಂಗ್ ಅಂತ ಕೇಳ್ತಾರೆ. ಸೇಮ್ ಎರಡು ಇಯರ್ಸ್ ಕೊಟ್ಟಿರ್ತಾರೆ, 2023 ಆ್ಯಂಡ್ 2024. ಏನೇನೈತಿ? ಶೇರ್ ಕ್ಯಾಪಿಟಲ್ ಐತಿ, ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್, ಲಾಂಗ್ ಟರ್ಮ್ ಬಾರೋಯಿಂಗ್ಸ್, ಶಾರ್ಟ್ ಟರ್ಮ್ ಬಾರೋಯಿಂಗ್ಸ್, trade payables, tangible fixed asset, intangible fixed asset, inventories, trade receivables, cash and cash equivalents. ಇವೆಲ್ಲ ಏನದಲ್ಲ ಬ್ಯಾಲೆನ್ಸ್ ಶೀಟ್ ಐಟಮ್ಸ್. ನೆಕ್ಸ್ಟ್ ಈ ಟೇಬಲ್ ಹಾಕೋಬೇಕು. ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್ ಅಂತ ಪರ್ಟಿಕ್ಯುಲರ್ 2023 2024 ಇನ್ಕ್ರೀಸ್ ಆಯಿತು ಡಿಕ್ರೀಸ್ ಆಯಿತು, ಎಷ್ಟು ಪರ್ಸೆಂಟೇಜ್ ಇದು ಪರ್ಸೆಂಟೇಜ್ ಅಂತ ಕ್ಯಾಲ್ಕುಲೇಟ್ ಮಾಡಿ ಇಲ್ಲಿ ಹಚ್ಚಬೇಕು. ಇವಾಗ ಫಸ್ಟ್ ಒನ್ equity and liability ತಗೊಂಡು shareholders fund ದಾಗ ಶೇರ್ ಕ್ಯಾಪಿಟಲ್ ಬರುತ್ತೆ ಮತ್ತೆ ರಿಸರ್ವ್ ಅಂಡ್ ಸರ್ಪ್ಲಸ್ ಬರುತ್ತೆ. ಇವಾಗ ಅದರ ಅಮೌಂಟ್ ಹಚ್ಕೊಂಡು ಕ್ಯಾಲ್ಕುಲೇಷನ್ ಆಮೇಲೆ ಮಾಡ್ಕೊಂಡು ಫಸ್ಟ್ ಅಮೌಂಟ್ ಹಚ್ಕೊಳಂತ. ಶೇರ್ ಕ್ಯಾಪಿಟಲ್ 2023ಗೆ 3 lakh ಐತಿ, 2024ಗೆ 5 lakh ಐತಿ. 3 lakh ನೆಕ್ಸ್ಟ್ 5 lakh. ಓಕೆ ಸರ್, ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಎಷ್ಟೈತಿ ಚೆಕ್ ಮಾಡ್ಕೊರಿ. ಅಮೌಂಟ್ ರಿಸರ್ವ್ಸ್ ಆ್ಯಂಡ್ 1 lakh and 2 lakh. 1 lakh 2 lakh. ಇವಾಗ ಏನೈತಿ? ಶೇರ್ ಹೋಲ್ಡರ್ಸ್ ಫಂಡ್ ಮುಗೀತು. ನೆಕ್ಸ್ಟ್ ಇವಾಗ ನಾನ್ ಕರೆಂಟ್ ಲಯಬಿಲಿಟೀಸ್ ದಾಗ ಏನು ಬರ್ತೈತಿ? ಲಾಂಗ್ ಟರ್ಮ್ ಲಯಬಿಲಿಟಿ ಬರುತ್ತೆ. ಲಾಂಗ್ ಟರ್ಮ್ ಲಯಬಿಲಿಟೀಸ್, ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ಇವೆಲ್ಲ ಒಂದೇ. ಲಾಂಗ್ ಟರ್ಮ್ ಬಾರೋಯಿಂಗ್ಸ್ 50 and 1 lakh. ಲಾಂಗ್ ಟರ್ಮ್ಸ್ ಲಯಬಿಲಿಟೀಸ್ ಎಷ್ಟಿದೆ ಅಮೌಂಟು? 50,000 and 1 lakh. ನೆಕ್ಸ್ಟ್ ಶಾರ್ಟ್ ಟರ್ಮ್ ಇದೆ. ಸೊ ನೆಕ್ಸ್ಟ್ ಶಾರ್ಟ್ ಟರ್ಮ್ ಕರೆಂಟ್ ಆದಮೇಲೆ ನಾನ್ ಕರೆಂಟ್ ಇದೆ. ಇವಾಗ ಕರೆಂಟ್ ಲಯಬಿಲಿಟೀಸ್ ದಾಗ ಶಾರ್ಟ್ ಟರ್ಮ್ ಬಾರೋಯಿಂಗ್ಸ್ ಕೊಟ್ಟಾರ. ಲಾಂಗ್ ಟರ್ಮ್ ಶಾರ್ಟ್ ಟರ್ಮ್ ಬಾರೋಯಿಂಗ್ 50,000 1 lakh. ನೆಕ್ಸ್ಟ್ ಮತ್ತೇನು? ಟ್ರೇಡ್ ಪೇಬಲ್ಸು ಕರೆಂಟ್ ಲಯಬಿಲಿಟಿದಾಗ ಬರ್ತೈತಿ. 1 lakh 2 lakh 50. ಪೇಬಲ್ಸ್ 1 lakh 2 lakh 50,000. ಇವಾಗ ಲಯಬಿಲಿಟಿ ಇನ್ನೂ ಏನಾರು ಕೊಟ್ಟರೆ ಚೆಕ್ ಮಾಡ್ಕೋಬೇಕು. ನೆಕ್ಸ್ಟ್ ಫಿಕ್ಸ್ಡ್ ಅಸೆಟ್ ಅಂತ ಐತಿ. ಇದೇನೈತಿ? ಕರೆಂಟ್ ಅಸೆಟ್. ಇಲ್ಲಿ ತನಕ ಏನೈತಲ್ಲ ನಮ್ಗೆ ಲಯಬಿಲಿಟಿ ಮುಗೀತು. ಸೊ ಇವಾಗ ಅಷ್ಟು ಟೋಟಲ್ ಮಾಡೋಣ. 3 lakh 1 lakh 4 lakh 4 lakh 50 5 lakh 6 lakh.
ಟೋಟಲ್ 6 lakh. ಇಲ್ಲಿ 5 lakh, 2 lakh, 7 lakh, 8 lakh, 9 lakh, 11 lakh 50,000. ಇವಾಗ ಇಕ್ವಿಟಿ ಆ್ಯಂಡ್ ಲಯಬಿಲಿಟಿ ಮುಗೀತು. ಇವಾಗ ಅಸೆಟಿಗೆ ಹೋಗ್ತೀವಿ. ಅಸೆಟ್ದಾಗ ಫಸ್ಟ್ ಒನ್ ನಾನ್ ಕರೆಂಟ್ ಅಸೆಟ್ದಾಗ ಟ್ಯಾಂಜಿಬಲ್ ಇಂಟ್ಯಾಂಜಿಬಲ್ ಬರುತ್ತೆ. ಟ್ಯಾಂಜಿಬಲ್ ಎಷ್ಟೈತಿ? 4 lakh 6 lakh ಐತಿ. $4 lakh 6 lakh. ನೆಕ್ಸ್ಟ್ ಇಂಟ್ಯಾಂಜಿಬಲ್ ಅಸೆಟ್ ಎಷ್ಟೈತಿ? 1 lakh 3 lakh. ನಾನ್ ಕರೆಂಟ್ ಅಸೆಟ್ ಮುಗೀತು. ಇವಾಗ ಕರೆಂಟ್ ಅಸೆಟ್ದಾಗ ಉಳಿದಿದ್ದ ಐಟಮ್ಸ್ನ ತಗೋತೀವಿ. ಉಳಿದಿದ್ದ ಐಟಮ್ಸ್ ಯಾವ್ಯಾವು? ಇನ್ವೆಂಟರಿ, ಟ್ರೇಡ್ ರಿಸೀವಬಲ್ಸ್, ಕ್ಯಾಶ್ ಆ್ಯಂಡ್ ಕ್ಯಾಶ್ ಈಕ್ವಲೆನ್ಸ್. ಇವು 3 ಐಟಮ್ಸ್. ಈ 3 ಐಟಮ್ಸ್ ನಮ್ಗೆ ಇದ್ರಾಗ ಬರ್ತಾವೆ. ಇನ್ವೆಂಟರೀಸ್ ಎಷ್ಟು ಕೊಟ್ಟಾರ ಚೆಕ್ ಮಾಡ್ಕೊಂಡು. ಇನ್ವೆಂಟರೀಸ್ 40,000 and 1 lakh. Next one 50,000 1 lakh. Next cash and cash equivalents 10,000 50,000. ಇವಾಗ ಇದನ್ನು ಎರಡು ಕಾಲಮ್ನ ಟೋಟಲ್ ಮಾಡ್ಕೊಂಡು 4 lakh 1 lakh 5 lakh and 1 lakh 6 lakh. ಆನ್ಸರ್ ಎರಡು ಈಕ್ವಲ್ ಇರಬೇಕು. ಓಕೆ, 6 lakh 9 lakh 10 lakh 11 lakh ಟ್ಯಾಲಿ ಬಂದರೆ ನಿಮ್ಮ ಆನ್ಸರ್ ಕರೆಕ್ಟ್ ಇದ್ದಂಗೆ. ಓಕೆ, ಇವಾಗ ಇನ್ಕ್ರೀಸ್ ಐತೆ ಡಿಕ್ರೀಸ್ ಐತೆ ಹಚ್ಕೊಂತ ಬರೋಣ. ಇವಾಗ 3 lakh 5 lakh 2 lakh ಇನ್ಕ್ರೀಸ್ ಐತಿ. ಓಕೆ, ನೆಕ್ಸ್ಟ್ 1 lakh 2 lakh 1 lakh ಇನ್ಕ್ರೀಸ್ ಐತಿ. ನೆಕ್ಸ್ಟ್ 50,000 1 lakh 50,000 ಇನ್ಕ್ರೀಸ್ ಐತಿ. ನೆಕ್ಸ್ಟ್ ಸೇಮ್ 50,000 ಇನ್ಕ್ರೀಸ್. ನೆಕ್ಸ್ಟ್ 1 lakh 50,000 ಇನ್ಕ್ರೀಸ್ ಐತಿ. ಸೊ ಟೋಟಲ್ ಮಾಡಿದ್ರೆ 5 lakh 3 lakh 4 lakh 5 lakh 50,000. ನೆಕ್ಸ್ಟ್ 4 lakh 6 lakh 2 lakh ಇನ್ಕ್ರೀಸ್ ಐತಿ. 2 lakh ಇನ್ಕ್ರೀಸ್. 60,000 ಇನ್ಕ್ರೀಸ್. 50,000 ಇನ್ಕ್ರೀಸ್. 40,000 ಇನ್ಕ್ರೀಸ್ ಐತಿ. ಇವಾಗ ಇದನ್ನು ಟೋಟಲ್ ಮಾಡ್ಕೊಂಡ್ರೆ 4 lakh 50 5 lakh 50,000. 2 lakh 4 lakh 5 lakh 50,000. ಓಕೆ, ಇವಾಗ ಪರ್ಸೆಂಟೇಜ್ ಮಾಡ್ಕೋತೀವಿ. 2 lakh ಡಿವೈಡ್ ಬೈ 3 lakh ಇಂಟು 100 ಮಾಡಿದ್ರೆ 66.66. 1 lakh ಡಿವೈಡ್ ಬೈ 1 lakh ಇಂಟು 100 ಮಾಡಿದ್ರೆ 100 ಬರುತ್ತೆ. ನೆಕ್ಸ್ಟ್ 50 ಡಿವೈಡ್ ಬೈ 50 ಇಂಟು 100 ಮಾಡಿದ್ರೆ ಸೇಮ್ 100 ಬರುತ್ತೆ. ಸೇಮ್ 50 ಆ್ಯಡ್ ಮಾಡಿದ್ರೆ 66.66 ಪ್ಲಸ್ 100 ಪ್ಲಸ್ 100 ಪ್ಲಸ್ 100 ಪ್ಲಸ್ 150 ಮಾಡಿದ್ರೆ 516.66. ನೆಕ್ಸ್ಟ್ 2 lakh ಡಿವೈಡ್ ಬೈ 4 lakh
ಇಂಟು 200, 60 divided by 40, and 50, 100 and 400. ಇವನ್ನೆಲ್ಲ ಆ್ಯಡ್ ಮಾಡಿದರೆ 50 ಪ್ಲಸ್ 200 ಪ್ಲಸ್ 150 ಪ್ಲಸ್ 100 ಪ್ಲಸ್ 400 ಮಾಡಿದರೆ 900 ಬರುತ್ತೆ. ಇದರದ್ದೇನು ಟೋಟಲ್ ಅವಶ್ಯಕತೆ ಇಲ್ಲ, ಬಟ್ ಉಳಿದ ಕಾಲಮಿಂದ ಟೋಟಲ್ ಮಾಡಬೇಕು. ಇದೇನೈತಲ್ಲ ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್ ಐತಿ. ಸಿಂಪಲ್ ಇರುತ್ತೆ. ಯಾವ್ಯಾವ ಐಟಮ್ಸ್ ಎಲ್ಲೆಲ್ಲಿ ಹಚ್ಕೋಬೇಕಂತ ಗೊತ್ತಿದ್ರೆ ಸಾಕು. ಥ್ಯಾಂಕ್ ಯು.